Hi everyone, welcome to my YouTube channel. So in the last video we have successfully completed the chapter acid bases and salts of class 10 science chemistry. Now we are going to deal with another chapter related to chemistry only, that is class 10 science chemistry metals and non-metals. So that is the first part of metals and non-metals. In the earlier class, that is in 8th standard, we have studied about metals and non-metals, physical properties, some of the chemical properties, and the uses of metal and non-metals. ಇದನ್ನು ಆಲ್ರೆಡಿ ನಾವು ಏಯ್ತ್ ಸ್ಟ್ಯಾಂಡರ್ಡ್ ನಲ್ಲಿ ಸ್ಟಡಿ ಮಾಡಿದ್ದೀವಿ. ಈ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಅನ್ನ ನಾವು ಹೇಗೆ ಅರೇಂಜ್ ಮಾಡಿದ್ದೀವಿ ಅಂದರೆ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಆರ್ ಅರೇಂಜ್ಡ್ ಇನ್ ಎ ಪಿರಿಯಾಡಿಕ್ ಟೇಬಲ್. ಒಂದು ಪಿರಿಯಾಡಿಕ್ ಟೇಬಲ್ನಲ್ಲಿ ನಾವು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ಗಳನ್ನು ಅರೇಂಜ್ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಆ ಪಿರಿಯಾಡಿಕ್ ಟೇಬಲ್ನಲ್ಲಿ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಹೇಗೆ ಅರೇಂಜ್ ಆಗಿದೆ ಅಂತ ಒಂದ್ಸರಿ ನೋಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಅಟ್ ದ ಬ್ಯಾಕ್ ಸೈಡ್ ಆಫ್ ಯುವರ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಗಿವನ್ ದಿಸ್ ಪಿರಿಯಾಡಿಕ್ ಟೇಬಲ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪಿರಿಯಾಡಿಕ್ ಟೇಬಲ್ನಲ್ಲಿ ಹೇಗಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ನಿಮಗೆ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ನೋಡಿ, ಈ ಗ್ರೀನ್ ಕಲರ್ ಎಲ್ಲಿಂದ ಅಂದರೆ, ಫ್ರಮ್ ಗ್ರೂಪ್ ನಂಬರ್ 1 ಟು ಗ್ರೂಪ್ ನಂಬರ್ 12. 12 to 1 ಇದೆಯಲ್ಲ ನೋಡಿ, ಗ್ರೂಪ್ ನಂಬರ್ 1 ಮತ್ತೆ ಗ್ರೂಪ್ ನಂಬರ್ 12 ಅವನೇ ಇಲ್ಲಿ ಕೊಟ್ಟಿದ್ದಾನೆ. ದೇ ಆರ್ ಮೆಟಲ್ಸ್. ಗ್ರೀನ್ ಕಲರ್, ಈ ಲೈಟ್ ಗ್ರೀನ್ ಕಲರ್ ಇರೋದೆಲ್ಲ ಮೆಟಲ್ಸು. ನೆಕ್ಸ್ಟ್ ಈ ಕಡೆ ನಿಮಗೆ ಯು ಆರ್ ಸೀಯಿಂಗ್ ಯೆಲ್ಲೋ ಕಲರ್ ಪಾರ್ಟ್ ಕಾಣಿಸ್ತಾ ಇದೆಯಲ್ಲ, ಈ ಯೆಲ್ಲೋ ಕಲರ್ ಪಾರ್ಟನ್ನು ನಾವು ಯೆಲ್ಲೋ ಕಲರ್ ನೋಡಿ ನಾನ್ ಮೆಟಲ್ಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ದಟ್ ಈಸ್ ಗ್ರೂಪ್ 1 ಟು ಗ್ರೂಪ್ 12 ದೇ ಆರ್ ಕಾಲ್ಡ್ ಮೆಟಲ್ಸ್. ಆ್ಯಂಡ್ ಫ್ರಮ್ ಗ್ರೂಪ್ 13 ಟು ಗ್ರೂಪ್ 18 ನೋಡಿ, ಗ್ರೂಪ್ 13 ಇಂದ ಗ್ರೂಪ್ 18 ತನಕ ಏನಿದೆಯೋ ದೇ ಆರ್ ಕಾಲ್ಡ್ ಆಸ್ ನಾನ್ ಮೆಟಲ್ಸ್. ಆ ನಾನ್ ಮೆಟಲ್ಸ್ನಲ್ಲಿ ನಿಮಗೆ ಇಲ್ಲೊಂದು ಜಿಗ್ಜ್ಯಾಗ್ ಕಾಣಿಸ್ತಾ ಇದೆ ನೋಡಿ. ಒಂದು ಜಿಗ್ಜ್ಯಾಗ್ ಕಾಣಿಸ್ತಾ ಇದೆಯಲ್ಲ ಇದು, ಅದು ಯಾವ ಕಲರ್ ಇದೆಯಪ್ಪ ಅಂದರೆ ಪಿಂಕ್ ಕಲರ್ ಇದೆಯಲ್ಲ, ಅದು ಮೆಟಲಾಯ್ಡ್ಸ್. ಗ್ರೀನ್ ಕಲರಲ್ಲಿ ಏನು ಕಾಣಿಸ್ತಾ ಇದೆಯೋ ಫ್ರಮ್ ಗ್ರೂಪ್ ನಂಬರ್ 1 ಟು ಗ್ರೂಪ್ ನಂಬರ್ 12 ದೇ ಆರ್ ಮೆಟಲ್ಸ್. ಯೆಲ್ಲೋ ಕಲರ್ ಏನು ಕಾಣಿಸ್ತಾ ಇದೆಯೋ ಫ್ರಮ್ ಗ್ರೂಪ್ ನಂಬರ್ 13 ಟು ಗ್ರೂಪ್ ನಂಬರ್ 18 ದೇ ಆರ್ ನಾನ್ ಮೆಟಲ್ಸ್. ಆ್ಯಂಡ್ ಇಲ್ಲಿ ಪಿಂಕ್ ಕಲರ್ ಕಾಣಿಸ್ತಾ ಇದೆಯಲ್ಲ ಒಂದು ಜಿಗ್ಜ್ಯಾಗ್, ಆ ಜಿಗ್ಜ್ಯಾಗ್ನಲ್ಲಿ ಕಾಣಿಸ್ತಾ ಇರುವಂಥ ಪಿಂಕ್ ಕಲರ್ ಏನು ಬಾಕ್ಸಸ್ ಇದೆಯೋ ಆ ಬಾಕ್ಸಸ್ನಲ್ಲಿರುವ ಎಲಿಮೆಂಟ್ಸು ದೇ ಆರ್ ಮೆಟಲಾಯ್ಡ್ಸ್. ದೇ ಹ್ಯಾವ್ ಬೋತ್ ದ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಅದಕ್ಕೆ ಇಂಟರ್ಮೀಡಿಯೇಟ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಆ ಇಂಟರ್ಮೀಡಿಯೇಟ್ ಪ್ರಾಪರ್ಟೀಸ್ ಇರೋದು ಅದನ್ನು ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಈ ರೀತಿ ನಾವು ಪಿರಿಯಾಡಿಕ್ ಟೇಬಲ್ನಲ್ಲಿ ಗ್ರೀನ್ ಕಲರ್ ರೆಪ್ರೆಸೆಂಟ್ ಮಾಡೋವೆಲ್ಲ ಮೆಟಲ್ಸು. ಅಂದರೆ ಕಲರ್ ಏನಕ್ಕೆ ಹಾಕೊಂಡಿದ್ದೀವಿ ಅಂದರೆ ಈಸಿಯಾಗಿ ರೆಕಗ್ನೈಸ್ ಆಗೋದಕ್ಕೆ. ದೇ ಆರ್ ಮೆಟಲ್ಸ್. yellow boxes are non-metals. The elements present in the yellow boxes are non-metals, and the elements that are present in the pink boxes they are called metalloids. ಈ ರೀತಿ ನಾವು ಪಿರಿಯಾಡಿಕ್ ಟೇಬಲ್ನಲ್ಲಿ ಎಲಿಮೆಂಟ್ಸ್ಗಳನ್ನು ಅರೇಂಜ್ ಮಾಡ್ಕೊಂಡಿದ್ದೀವಿ. ಓಕೆ, ಹಾಗಾದರೆ ಈ ಎಲಿಮೆಂಟ್ಸ್ಗಳನ್ನು ನಾವು ಗ್ರೂಪ್ಸ್ನಲ್ಲಿ ಪೀರಿಯಡ್ಸ್ನಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಯಾವ ಬೇಸಿಸ್ ಮೇಲೆ ಈ ಎಲಿಮೆಂಟ್ಸ್ಗಳನ್ನು ನಾವು ಕ್ಲಾಸಿಫಿಕೇಶನ್ನ ಮಾಡ್ಕೊಂಡಿದ್ದೀವಿ? ಆನ್ ವಾಟ್ ಪ್ರಾಪರ್ಟೀಸ್ ಡಸ್ ದ ಎಲಿಮೆಂಟ್ಸ್ ಆರ್ ಕ್ಲಾಸಿಫೈಡ್? ಎಲಿಮೆಂಟ್ಸನ್ನು ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ದೀವಿ? ವಿ ಹ್ಯಾವ್ ಕ್ಲಾಸಿಫೈಡ್ ದ ಎಲಿಮೆಂಟ್ಸ್ ಬೇಸ್ಡ್ ಆನ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಎಲಿಮೆಂಟ್ಸ್ಗಳನ್ನು ವಿ ಹ್ಯಾವ್ ಕ್ಲಾಸಿಫೈಡ್ ದೆಮ್ ಆಸ್ ಮೆಟಲ್ಸ್, ದೆನ್ ನಾನ್ ಮೆಟಲ್ಸ್ ಆ್ಯಂಡ್ metalloids. On what basis we have classified the elements? We have classified the elements in the periodic table based on their physical chemical properties as metals, non-metals and metalloids. ಈ ರೀತಿ ಮೂರು ಭಾಗನ ಮಾಡಿಕೊಂಡು ಅದನ್ನು ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಈಗ ನಾವು ನೋಡೋಣ ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್. ಹಾಗಾದರೆ ಅದು ಮೆಟಲ್ಲ ನಾನ್ ಮೆಟಲ್ಲ ಅಂತ ಅದರ ಫಿಸಿಕಲ್ ಪ್ರಾಪರ್ಟೀಸ್ನ ತಿಳ್ಕೊಂತ ಹೋಗೋಣ. ಲೆಟ್ ಅಸ್ ಸ್ಟಡಿ ಅಬೌಟ್ ದಿ ಫಿಸಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ವಾಟ್ ಅಬೌಟ್ ದಿ ಫಿಸಿಕಲ್ ಅಪಿಯರೆನ್ಸ್? physical properties of how they look, how they behave,
ಬಿಹೇವ್ ರಿಯಾಕ್ಟ್ ಎಲ್ಲ ಕೆಮಿಕಲ್ ಪ್ರಾಪರ್ಟೀಸ್ನಲ್ಲಿ ಸ್ಟಡಿ ಮಾಡ್ತೀವಿ. ಈಗ ನಾವು ಸ್ಟಡಿ ಮಾಡೋದು ಹೌ ದೇ ಲುಕ್ ಆ್ಯಂಡ್ ವಾಟ್ ವಿ ಫೀಲ್ ಆ್ಯಂಡ್ ಹೌ ವಿ ಅಬ್ಸರ್ವ್ ದೆಮ್ ವಿತ್ ಅವರ್ ನೇಕೆಡ್ ಐ. ಇವನ್ನೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್ನಲ್ಲಿ ಸ್ಟಡಿ ಮಾಡ್ತೀವಿ. ಹೌ ದೇ ಬಿಹೇವ್ ಆ್ಯಂಡ್ ಹೌ ದೇ ರಿಯಾಕ್ಟ್ ಅದನ್ನು ಕೆಮಿಕಲ್ ಪ್ರಾಪರ್ಟೀಸ್ನಲ್ಲಿ ಸ್ಟಡಿ ಮಾಡ್ತೀವಿ. ಈಗ ಮೊದಲನೇದು ನಾವು ಫಿಸಿಕಲ್ ಪ್ರಾಪರ್ಟೀಸ್ನಲ್ಲಿ ಸ್ಟಡಿ ಮಾಡೋಣ. ವಾಟ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಇದನ್ನು ಎಕ್ಸಾಮ್ನಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ವಾಟ್ ಆರ್ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಸೊ ಅದನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಕ್ಕೆ ಬರೋಣ. ಫಿಸಿಕಲ್ ಪ್ರಾಪರ್ಟೀಸ್ಗೆ ಬಂದರೆ ಸೊ ಮೆಟಲ್ಸ್ ಆರ್ ಹಾರ್ಡ್. ಮೆಟಲ್ಸ್ ಆರ್ ಹಾರ್ಡ್. ಇದರಲ್ಲೂ ಕೂಡ ಕೆಲವು ಎಕ್ಸೆಪ್ಷನಲ್ ಕೇಸಸ್ ಇರುತ್ತೆ, ಅದನ್ನು ಕೂಡ ನಾವು ನೋಡೋಣ ಎಕ್ಸೆಪ್ಷನಲ್ ಕೇಸಸ್ ಅಂತ. ಸೊ ಮೆಟಲ್ಸ್ ಆರ್ ಹಾರ್ಡ್ generally most of them are solid. Most of 99% of the metals are solid in state. ಅದರಲ್ಲೂ ಕೆಲವು ಎಕ್ಸೆಪ್ಷನಲ್ ಕೇಸಸ್ ಇರುತ್ತೆ, ಅದನ್ನು ಕೂಡ ನಾವು ನೋಡೋಣ. ಸೊ ವಾಟ್ ಈಸ್ ದ ಫಸ್ಟ್ physical property? So we have classified the metals and non-metals based on their physical and chemical properties. Now let us list out the physical properties of metals and non-metals. Metals are hard and generally most of them are solid in state. In a non-metals ge barana. Non-metals are soft. Some of them are most of the non-metals are soft and some of them are solid in state, some of them are liquid in state and some of them are gaseous in state. So ನೋಡಿ, ಮೆಟಲ್ಸ್ ಹಾರ್ಡ್ ಆಗಿರುತ್ತೆ, ಮೋಸ್ಟ್ ಆಫ್ ದೆಮ್ ಆರ್ ಸಾಲಿಡ್ ಇನ್ ಸ್ಟೇಟ್. ಸೊ ನಾನ್ ಮೆಟಲ್ಸ್ ಸಾಫ್ಟ್ ಆಗಿರುತ್ತೆ, ಬಟ್ ಸಮ್ ಆಫ್ ದೆಮ್ ಆರ್ ಇನ್ ಸಾಲಿಡ್ ಸ್ಟೇಟ್, ಸಮ್ ಆಫ್ ದೆಮ್ ಆರ್ ಇನ್ ಲಿಕ್ವಿಡ್ ಸ್ಟೇಟ್ ಅಂಡ್ ಸಮ್ ಆಫ್ ದೆಮ್ ಆರ್ ಇನ್ ಗ್ಯಾಸಿಯಸ್ ಸ್ಟೇಟ್. ಸೊ ಇದು ಫಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಇನ್ನು ಎರಡನೇ ಪ್ರಾಪರ್ಟಿಗೆ ಬರೋಣ. ಮೆಟಲ್ಸ್ ಆರ್ ಮಲಿಯಬಲ್. ಮೆಟಲ್ಸ್ ಆರ್ ಮಲಿಯಬಲ್ ಆ್ಯಂಡ್ ನಾನ್ ಮೆಟಲ್ಸ್ ಆರ್ ನಾನ್ ಮಲಿಯಬಲ್. ಹಾಗಾದರೆ ನಾವೀಗ ತಿಳ್ಕೊಳ್ಳೋಣ ವಾಟ್ ಈಸ್ ಮೆಂಟ್ ಬೈ ಮಲಿಯಬಲಿಟಿ. ಮೆಟಲ್ಸ್ ಆರ್ ಮಲಿಯಬಲ್ ಆ್ಯಂಡ್ ನಾನ್ ಮೆಟಲ್ಸ್ ಆರ್ ನಾನ್ ಮಲಿಯಬಲ್. ಹಾಗಾದರೆ ಲೆಟ್ ಅಸ್ ನೋ ಅಬೌಟ್ ವಾಟ್ ಈಸ್ ಮೆಂಟ್ ಬೈ ಮಲಿಯಬಲಿಟಿ. ಸೊ ಮಲಿಯಬಲಿಟಿ ಅಂದರೆ ಏನು? ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಮಲಿಯಬಲಿಟಿ. ಸೊ ಮಲಿಯಬಲಿಟಿ is the ability of a metal to draw into thin sheets. ಸೊ ಮೆಟಲ್ಗಳನ್ನು ತೆಳುವಾದ ಹಾಳೆಗಳನ್ನಾಗಿ ಮಾಡುವಂತಹ ಎಬಿಲಿಟಿ ಇದೆಯಲ್ಲ, ಆ ಎಬಿಲಿಟಿಗೆ ಮಲಿಯಬಿಲಿಟಿ ಅಂತ ಕರಿತೀವಿ. ಅಂದರೆ ಮೆಟಲ್ಸ್ಗಳನ್ನು ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು. ಮೆಟಲ್ಸ್ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ಶೀಟ್ಸ್. ದಿಸ್ ಎಬಿಲಿಟಿ ಆಫ್ ಎ ಮೆಟಲ್ ಟು ಡ್ರಾ ಇಂಟು ಥಿನ್ ಶೀಟ್ಸ್ ಆರ್ ಕಾಲ್ಡ್ ಆಸ್ ಮಲಿಯಬಿಲಿಟಿ. ಐರನ್ನ ಶೀಟ್ಸ್ ಆಗಿ ಮಾಡ್ಬೋದು, ಅಲ್ಯೂಮಿನಿಯಂನ ಶೀಟ್ಸ್ ಆಗಿ ಮಾಡ್ಬೋದು, ಕಾಪರನ್ನ ಶೀಟ್ಸ್ ಆಗಿ ಮಾಡ್ಬೋದು. ಸೊ ಮೆಟಲ್ಗಳನ್ನು ಶೀಟ್ ಆಗಿ ಮಾಡುವ, ಥಿನ್ ಶೀಟ್ಸ್ ಆಗಿ ಮಾಡುವ ಪ್ರಾಪರ್ಟಿಗೆ ಮಲಿಯಬಿಲಿಟಿ ಅಂತ ಕರಿತೀವಿ. ಆಲ್ ದ ಮೆಟಲ್ಸ್ ಹ್ಯಾವ್ ದ ಪ್ರಾಪರ್ಟೀಸ್ ಆಫ್ ಮಲಿಯಬಿಲಿಟಿ. ಇದು ಮಲಿಯಬಿಲಿಟಿ ಅಂದ್ರೆ ಏನು? ವಾಟ್ ಈಸ್ ದ ಮಲಿಯಬಿಲಿಟಿ? ದ ಎಬಿಲಿಟಿ ಆಫ್ ಎ ಮೆಟಲ್ ಟು ಡ್ರಾ ಇನ್ ಟು ಥಿನ್ ಶೀಟ್ಸ್. ಹಾಗಾದ್ರೆ ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ ವಾಟ್ ಈಸ್ ಮೆಂಟ್ ಬೈ ಇದು ಮಲಿಯಬಿಲಿಟಿ. ನಾನ್ ಮಲಿಯಬಲ್ ಅಂದರೆ ನಾನ್ ಮೆಟಲ್ಸ್ ಕೆನಾಟ್ ಬಿ ಡ್ರಾನ್ ಇನ್ ಟು ಥಿನ್ ಶೀಟ್ಸ್. ನೆಕ್ಸ್ಟ್ ಥರ್ಡ್ ಪ್ರಾಪರ್ಟಿ, ಮೆಟಲ್ಸ್ ಆರ್ ಡಕ್ಟೈಲ್ ಆ್ಯಂಡ್ ನಾನ್ ಮೆಟಲ್ಸ್ ಆರ್ ನಾನ್ ಡಕ್ಟೈಲ್. ಮೆಟಲ್ಸು ಡಕ್ಟೈಲು, ನಾನ್ ಮೆಟಲ್ಸ್ ಆರ್ ನಾನ್ ಡಕ್ಟೈಲ್. ಹಾಗಾದರೆ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ ವಾಟ್ ಈಸ್ ದ ಮೀನಿಂಗ್ ಆಫ್ ಡಕ್ಟಿಲಿಟಿ. ಸೊ ಡಕ್ಟಿಲಿಟಿ ಅಂದರೆ ಏನು? ಸೊ ಡಕ್ಟಿಲಿಟಿ ಅಂದರೆ ದ ಎಬಿಲಿಟಿ ಆಫ್ ಎ ಮೆಟಲ್ ಟು ಡ್ರಾ ಇಂಟು ಥಿನ್ ವೈರ್ಸ್. ತೆಳುವಾದ ಹಾಳೆಗಳನ್ನಾಗಿ ಮಾಡುವಂತಹ ಪ್ರಾಪರ್ಟಿ ಇದೆಯಲ್ಲ, ದ ಎಬಿಲಿಟಿ ಆಫ್ ಎ ಮೆಟಲ್ ಟು ಡ್ರಾ ಇಂಟು ಥಿನ್ ವೈರ್ಸ್. ಸೊ ಸಣ್ಣ ಸಣ್ಣ ತಂತಿಗಳನ್ನಾಗಿ ಮಾಡುವ ಮೆಟಲಿನ ಎಬಿಲಿಟಿಗೆ ಡಕ್ಟಿಲಿಟಿ.
ನಾವು 1 ಗ್ರಾಮ್, ಒಂದೇ 1 ಗ್ರಾಮ್ ಸೊ ಚಿನ್ನದಿಂದ 2 ಕಿಲೋಮೀಟರ್ ಉದ್ದದ ತಂತಿನ ಮಾಡ್ಬೋದು. ಅಷ್ಟು ತೆಳುವಾದ ತಂತಿನ ನಾವು ಮಾಡ್ಬೋದು. ಸೊ 1 ಗ್ರಾಮ್ ನಿಂದ 2 ಕಿಲೋಮೀಟರ್ ಉದ್ದದ ತಂತಿನ ಮಾಡ್ಬೋದು. ಅಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಎಷ್ಟು ತಿನ್ನಾಗಿ ನಾವು ವೈರನ್ನ ಗೋಲ್ಡ್ ಇಂದ ಮಾಡ್ಬೋದು. ಎ ಗೋಲ್ಡ್ ಆಫ್ 1 ಗ್ರಾಮ್ ಕ್ಯಾನ್ ಬಿ ಬೀಟನ್ and it can be drawn into a wire of length 2 kilometers. ಅಷ್ಟು ಸೊ ಎಬಿಲಿಟಿ ಇದೆ ಆ ಗೋಲ್ಡ್ಗೆ. ಅದರಿಂದ ಮೋಸ್ಟ್ ಮಲಿಯಬಲ್ and ductile metal is, ಸೊ ಮೋಸ್ಟ್ ಮಲಿಯಬಲ್, ಈ ಚಿನ್ನನ ಎಷ್ಟು ತೆಳುವಾದ ಹಾಳೆಗಳನ್ನಾಗೂ ಮಾಡ್ಬೋದು, ಎಷ್ಟು ಸಣ್ಣ ತಂತಿನ ಬೇಕಾದ್ರೂ ಮಾಡ್ಬೋದು. ಆದ್ರಿಂದ ಮೋಸ್ಟ್ ಮಲಿಯಬಲ್ ಅಂಡ್ ಡಕ್ಟೈಲ್ ಮೆಟಲ್, ದ ಮೋಸ್ಟ್ ಮಲಿಯಬಲ್ ಅಂಡ್ ಡಕ್ಟೈಲ್ ಮೆಟಲ್ ಈಸ್ ಗೋಲ್ಡ್. ಸೊ ಗೋಲ್ಡ್ ನ ಬಿಟ್ರೆ ನೆಕ್ಸ್ಟ್ ಸಿಲ್ವರ್. ಸೊ ವಿಚ್ ಈಸ್ ದ metal that is most malleable and most ductile? The most malleable and most ductile is that we call it as gold. Gold na bitre next silver. So idu a meaning of malleability and ductility. Malleability is the ability of a metal to draw into thin sheets. Ductility is the ability of a metal to draw into thin wires. The most malleable and ductile metal is gold. Gold na bitre next to silver. So this is the third property. Then coming to the fourth property, metals are good conductor of heat and electricity. Metals are good conductor of heat and electricity. ಅದಕ್ಕೋಸ್ಕರನೇ ನಾವು ಕಾಪರು, ಅಲ್ಯೂಮಿನಿಯಂನ ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಮಿಷನ್ ಮಾಡೋದಕ್ಕೆ ಬಳಸ್ತೀವಿ. ಸೊ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ, ಬಟ್ ನಾನ್ ಮೆಟಲ್ಸ್ ಆರ್ ಪೂರ್ ಕಂಡಕ್ಟರ್ ಆಫ್ heat and electricity. Poor conductor of heat and electricity. Through non-metal we cannot pass heat or electricity through non-metals. So metals are good conductor of heat and electricity, but non-metals are poor conductor of heat and electricity. So idu ನಮ್ಮ 4ನೇ ಪಾಯಿಂಟ್. ಇನ್ನು 5ನೇ ಪಾಯಿಂಟಿಗೆ ಬರೋಣ. ದಟ್ ಈಸ್ metals have high MP and BP. ಮೆಟಲ್ಸ್ ನ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಎರಡೂ ಜಾಸ್ತಿ ಇರುತ್ತೆ. ಬಟ್ ನಾನ್ ಮೆಟಲ್ ನ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್, ಮೆಟಲ್ಸ್ ಹ್ಯಾವ್ ಹೈ MP and BP. ನಾನ್ ಮೆಟಲ್ಸ್ ವಿಲ್ ಹ್ಯಾವ್ ಲೋ MP and BP. MP ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್, BP ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್. ಸೊ ಮೆಟಲ್ದು ಮೆಲ್ಟಿಂಗ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಎರಡೂ ಕೂಡ ಜಾಸ್ತಿ ಇರುತ್ತೆ. ಆದರೆ ಇಲ್ಲೂ ಒಂದು ಎಕ್ಸೆಪ್ಷನಲ್ ಕೇಸಸ್ ಇದೆ. ಆ ಎಕ್ಸೆಪ್ಷನಲ್ ಕೇಸ್ ಯಾವುದಪ್ಪ ಅಂದರೆ ದಟ್ ವಿ ಕಾಲ್ ಇಟ್ ಆಸ್ ದಟ್ ಈಸ್ ಗೇಲಿಯಂ ಆ್ಯಂಡ್ CCM. ಸೊ ಗೇಲಿಯಂ ಮತ್ತು CCM ಇದೆಯಲ್ಲ, ಇವೆರಡೂ ಕೂಡ ಮೆಟಲ್ಲೇ, ಬಟ್ ದೇ ಹ್ಯಾವ್ ಲೋ MP ಆ್ಯಂಡ್ BP. ಸೊ ಗೇಲಿಯಂನ ನಾವು ನಮ್ಮ ಅಂಗೈನಲ್ಲಿ ಇಟ್ಕೊಂಡ್ರೆ, ನಮ್ಮ ಪಾಮ್ನಲ್ಲಿ ಇಟ್ಕೊಂಡ್ರೆ, ಸೊ ನಮ್ಮ ಬಾಡಿ ಟೆಂಪರೇಚರ್ಗೆ ಇದು ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೇಮ್ ಎ ಮೆಟಲ್ ದಟ್ ಈಸ್ name a metal that is poor conductor of name a metal that is having low MP and BP, that is gallium and CCM. Both gallium and CCM will have low MP and BP. So gallium can be it will get melt even at our, when we keep gallium on our palm it will get melt. So ashto low melting point to gallium girutte. So gallium and CCM are the two metal which is having low MP and BP. So ಇದಾದ್ಮೇಲೆ ಸೊ ನಾವು 6ನೇ ಪಾಯಿಂಟಿಗೆ ಬರೋಣ. ಸೊ ಮೆಟಲ್ಸ್ ಆರ್ ಸೋನರಸ್. ಮೆಟಲ್ಸ್ ಆರ್ ಸೋನರಸ್ ಅಂಡ್ ನಾನ್ ಮೆಟಲ್ಸ್ ಆರ್ ನಾನ್ ಸೋನರಸ್. ಸೊ ಮೆಟಲ್ಗಳು ಸೋನರಸ್ಸು, ನಾನ್ ಮೆಟಲ್ಸು ನಾನ್ ಸೋನರಸ್ಸು. ಸೋನರಸ್ ಅಂದ್ರೆ ಏನು? ದ ಎಬಿಲಿಟಿ ಆಫ್ ಎ ಮೆಟಲ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಸೋನರಸ್? ಸೊ ಸೋನರಸ್ ಅಂದ್ರೆ ಏನು? ಮೆಟಲ್ಸ್ ಆರ್ ಸೋನರಸ್ ಅಂಡ್ ನಾನ್ ಮೆಟಲ್ಸ್ ಆರ್ ನಾನ್ ಸೋನರಸ್. ಸೊ ಸೋನರಸ್ ಅಂದ್ರೆ ಏನು? ದ ಎಬಿಲಿಟಿ ಆಫ್ ಎ ಮೆಟಲ್, ದ ಎಬಿಲಿಟಿ ಆಫ್ ಎ ಮೆಟಲ್ ಟು ಮೇಕ್ ಎ ಸೌಂಡ್. ಸೊ ಮೆಟಲ್ಸ್ ಹ್ಯಾವ್ ದ ಎಬಿಲಿಟಿ ಟು ಮೇಕ್ ಎ ಸೌಂಡ್. ಸೊ ಅದಕ್ಕೋಸ್ಕರನೇ ಸ್ಕೂಲ್ ಬೆಲ್ಸ್ ಆರ್ ಮೇಡ್ ಅಪ್ ಆಫ್ ಮೆಟಲ್ಸ್. ಸೊ ಸ್ಕೂಲ್ ಬೆಲ್ಲನ್ನ ಮೆಟಲಿಂದ ಮಾಡಿರುತ್ತೆ, ಬಿಕಾಸ್
ಮೆಟಲ್ ಇಂದ ಮಾಡಿರೋದ್ರಿಂದ ಮೆಟಲ್ ವಿಲ್ ಮೇಕ್ ಎ ಸೌಂಡ್. ಸೊ ಎಕ್ಸಾಮ್ ನಲ್ಲಿ ಕೇಳ್ತಾನೆ, ವೈ ಸ್ಕೂಲ್ ಬೆಲ್ಸ್ ಆರ್ ಮೇಡ್ ಆಫ್ ಮೆಟಲ್ಸ್? ಬಿಕಾಸ್ ಮೆಟಲ್ಸ್ ಆರ್ ಸೋನರಸ್, ಇಟ್ ಹ್ಯಾಸ್ ದ ಎಬಿಲಿಟಿ ಟು ಮೇಕ್ ಎ ಸೌಂಡ್. ಸೊ ಅದರಿಂದ ಸ್ಕೂಲ್ ಬೆಲ್ಸ್ ಆರ್ ಮೇಡ್ ಅಪ್ ಆಫ್ ಮೆಟಲ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸೋನರಸ್? ದ ಎಬಿಲಿಟಿ ಆಫ್ ಎ ಮೆಟಲ್ ಟು ಮೇಕ್ ಎ ಸೌಂಡ್. So why the school bells are made up of metal? Because metals are sonorous. But non-metals will not make any sound, therefore they are non-sonorous. And the last physical property is metals are lustrous and non-metals are non-lustrous. So metal lustrous, non-metal non-lustrous. Agare, what is the meaning of lustrous? So lustrous andre ಏನು? So lustrous andre, so the ability of a metal, the ability of a metal, the ability of a metal to give shiny appearance. ಯಾವುದಕ್ಕೆ ಹೊಳೆಯುವಂತಹ ಶಕ್ತಿ ಇರುತ್ತೋ ಅಂಥದನ್ನ ನಾವು ಲಸ್ಚರಸ್ ಅಂತ ಕರಿತೀವಿ. ದ ಮೆಟಲ್ ಹ್ಯಾವ್ ದ ಎಬಿಲಿಟಿ ಟು ಶೈನ್, ದೇರ್ ಫೋರ್ ಮೆಟಲ್ಸ್ ಆರ್ ಲಸ್ಚರಸ್ and non-metals are non-lustrous. So these are the 7 physical properties of metals and non-metals. Metals are hard, non-metals are soft. Most of the metals are solid in state, non-metals are liquid, solid and gaseous state. Metals are malleable and non-metals are non-malleable. The ability of a metal to drawn into thin sheets, it cannot be drawn into thin sheets. Metals are ductile, non-metals are non-ductile. The ability of a metal to draw into thin wires. Metals are good conductor of heat and electricity. Non-metals are poor conductor of heat and electricity. Metals will have high MP and BP. Non-metals will have low MP and BP. Metals are sonorous and non-metals are non-sonorous. Sonorous, the ability of a metal to make a sound. Metals are lustrous, non-metals are non-lustrous. Lustrous in the sense the ability of a metal to have a shiny appearance. ಇಷ್ಟನ್ನ ನಾವು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ನ ಫಿಸಿಕಲ್ ಪ್ರಾಪರ್ಟೀಸ್ನಲ್ಲಿ ತಿಳ್ಕೋಬೇಕು. ಈಗ ನಾವು ಕೆಲವು ಎಕ್ಸೆಪ್ಷನಲ್ ಕೇಸಸ್ನ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ಎಕ್ಸೆಪ್ಷನಲ್ ಕೇಸಸ್. ಸೊ ಎಕ್ಸೆಪ್ಷನಲ್ ಕೇಸಸ್ಸನ್ನು ನಾನೀಗ ಲಿಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಎಕ್ಸೆಪ್ಷನಲ್ ಕೇಸಸ್ನಲ್ಲಿ ಮೊದಲನೇ ತಗೊತೀನಿ, ದಟ್ ಈಸ್ ಮೋಸ್ಟ್ ಆಫ್ ದ ಮೆಟಲ್ಸ್ ಆರ್ that is solid in state. So it is a metal but it is in liquid state. So a liquid metal is mercury. So mercury is a metal which is in liquid state. ಇದು ಫಸ್ಟ್ನೇದು. ಎರಡನೇದು, ಮೆಟಲ್ಸ್ ಆರ್ ಯೂಶುವಲ್ ಆಗಿ ಏನಾಗಿರುತ್ತಪ್ಪ ಅಂದರೆ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಬಟ್ ಇದು ಮೆಟಲ್ಲು ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. which is a metal which is poor conductor of electricity alla, poor conductor of heat. A metal which is poor conductor of heat, it is one is mercury and another one is lead. So lead and mercury are the two metals which are poor conductors of heat. So heat na poor conductor yarappa andre ಮೆಟಲ್, ದಟ್ ಈಸ್ ಮರ್ಕ್ಯೂರಿ ಆ್ಯಂಡ್ ಲೆಡ್. ಇದು ಎರಡನೇ ಎಕ್ಸೆಪ್ಷನಲ್ ಕೇಸು. ಇನ್ನು ಮೂರನೇ ಎಕ್ಸೆಪ್ಷನಲ್ ಕೇಸಿಗೆ ಬರೋಣ. ಎ ಮೆಟಲ್ ಹ್ಯಾವಿಂಗ್ ಲೋ ಎಂ ಪಿ, ದಟ್ ಈಸ್ ಗ್ಯಾಲಿಯಮ್ ಆ್ಯಂಡ್ CCm. ಸೊ ಗ್ಯಾಲಿಯಮ್ ಆ್ಯಂಡ್ CCm ಆರ್ ದ ಟೂ ಮೆಟಲ್ಸ್ ದಟ್ ಈಸ್ ಹ್ಯಾವಿಂಗ್ ಲೋ ಎಂ ಪಿ. ಇನ್ನು ನಾಲ್ಕನೇದಕ್ಕೆ ಬರೋಣ, ದಟ್ ಈಸ್ ಮೋಸ್ಟ್ ಮಲಿಯಬಲ್ ಆ್ಯಂಡ್ ಡಕ್ಟೈಲ್ metal. Most malleable and ductile. The most malleable and ductile metal is gold. After gold, silver. Next, ಐದನೇದಕ್ಕೆ ಬರೋಣ. A metal which is soft and usually metals are very hard. But ಇಲ್ಲಿ metals ಇವೆ, they are soft and can be cut with knife. ಸೊ ನೈಫ್ನಿಂದ ಕಟ್ ಮಾಡುವಂತಹ ಸಾಫ್ಟ್ ಮೆಟಲ್ಸ್ ಯಾವ್ಯಾವುದಪ್ಪ ಅಂದರೆ ಸೋಡಿಯಂ, potassium, lithium. These are the metals that can be cut easily with the knife.
ಸೊ ಇಷ್ಟು ಮೆಟಲ್ಗೆ ಸಂಬಂಧಪಟ್ಟಿದ್ದು. ಎ ಲಿಕ್ವಿಡ್ ಮೆಟಲ್ ಮರ್ಕ್ಯುರಿ, ಎ ಮೆಟಲ್ ವಿಚ್ ಈಸ್ ಪೂರ್ metals which is poor conductor of heat, mercury and lead. So a low melting point metals, gallium, cesium. Most malleable and ductile metal, gold and silver. A metal which is soft, which can be cut with knife. So usually metals are very hard, but illೊಂದು ಮೆಟಲ್ ಇದೆ, ಅದು ಸಾಫ್ಟ್ ಮೆಟಲ್ಸ್ ಇದೆ. ಅವು ಯಾವಪ್ಪ ಅಂದ್ರೆ ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂ. ದೇ ಕ್ಯಾನ್ ಬಿ ಕಟ್ ವಿತ್ ದ ಹೆಲ್ಪ್ ಆಫ್ ನೈಫ್. ಇನ್ನು ನಾನ್ ಮೆಟಲ್ಸ್ಗೆ ಬರೋಣ. ಸೊ ನಾನ್ ಮೆಟಲ್ಸ್ಗೆ ಬಂದರೆ, ಸೊ ನಾನ್ ಮೆಟಲ್ಸ್ ಆರ್ ಸಾಫ್ಟ್, ಬಟ್ ಇಲ್ಲೊಂದು ನಾನ್ ಮೆಟಲ್ ಇದೆ ವಿಚ್ ಈಸ್ ವೆರಿ ಹಾರ್ಡ್ ಆ್ಯಂಡ್ ಹ್ಯಾವ್ ಐ ಎಂ ಪಿ. ತುಂಬ ಹಾರ್ಡ್ ಆಗಿ ಹೆಚ್ಚು ಎಂ ಪಿ ಇರುವಂತಹ ನಾನ್ ಮೆಟಲ್ ಯಾವುದಪ್ಪ ಅಂದರೆ ದಟ್ ಈಸ್ ಡೈಮಂಡ್. ಸೊ ಡೈಮಂಡ್ ಈಸ್ ಒನ್ ವಿಚ್ ಈಸ್ ವೆರಿ ಹಾರ್ಡ್ ಆ್ಯಂಡ್ ಹ್ಯಾವಿಂಗ್ ಐ ಎಂ ಪಿ. ಯೂಶಲ್ ಆಗಿ ನಾನ್ ಮೆಟಲ್ಸು ಸಾಫ್ಟ್ ಆಗಿರಬೇಕು, ಲೋ ಎಂ ಪಿ ಇರಬೇಕು, ಬಟ್ ಹಾರ್ಡ್ ಆಗಿದೆ, ಎಂ ಪಿನೂ ಹೈ ಇದೆ ಅಂದಮೇಲೆ ಅದು ದಟ್ ನಾನ್ ಮೆಟಲ್ ಈಸ್ ಡೈಮಂಡ್. ಒಂದು. ಎರಡನೇದಕ್ಕೆ ಬರೋಣ. ಆಲ್ ನಾನ್ ಮೆಟಲ್ಸ್ ಆರ್ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಬಟ್ ಇಲ್ಲೊಂದು ನಾನ್ ಮೆಟಲ್ ಇದೆ, ಆ ನಾನ್ ಮೆಟಲ್ಲು ಇಟ್ ಈಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಯಾವುದಪ್ಪ ಅಂದರೆ ದಟ್ ಈಸ್ ಗ್ರಾಫೈಟ್. Graphite is a non-metal. Even though it is non-metal, it is a good conductor of electricity. ಸೊ ಇದು ಎರಡನೇ ಎಕ್ಸೆಪ್ಷನ್. ಇನ್ನು ಮೂರನೇ ಎಕ್ಸೆಪ್ಷನ್ಗೆ ಬರೋಣ. ಸೊ ಈ ಮೂರನೇ ಎಕ್ಸೆಪ್ಷನ್, ನಾನ್ ಮೆಟಲ್ಸ್ ಆರ್ ನಾನ್ ಲಸ್ಚರಸ್. ಬಟ್ ಇಲ್ಲೊಂದು ಮೆಟಲ್ ಇದೆ, ಇಲ್ಲೊಂದು ನಾನ್ ಮೆಟಲ್ ಇದೆ ದಟ್ ಈಸ್ ಲಸ್ಚರಸ್. ನಾನ್ ಮೆಟಲ್ಸ್ ಆರ್ ನಾನ್ ಲಸ್ಚರಸ್, ಬಟ್ ಇಲ್ಲೊಂದು ನಾನ್ ಮೆಟಲ್ ಇದೆ ದಟ್ ಈಸ್ ಹ್ಯಾವಿಂಗ್ ಎ shiny appearance, that is called iodine. Iodine is a non-metal. Even though it is a non-metal, it has shiny appearance, that is lustrous. Which is a lustrous non-metal? Iodine. A non-metal which is hard and have IMP, diamond. A non-metal which is good conductor of electricity, graphite. A lustrous non-metal, iodine. ಇವನ್ನೆಲ್ಲ ನಾವು ಎಕ್ಸೆಪ್ಷನಲ್ ಕೇಸಸ್ ಅಂತ ಕರಿತೀವಿ. So these are the things that we have to study under part number 1 of class 10th, that is metals and non-metals of non-metals of part chemistry. So chemistry part ನಲ್ಲಿ ನಾವು metals and non-metals ನ part 1 ನಲ್ಲಿ ಫಿಸಿಕಲ್ ಪ್ರಾಪರ್ಟಿ ಮತ್ತು ಅವುಗಳ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಮತ್ತು ಎಕ್ಸೆಪ್ಷನಲ್ ಕೇಸಸ್ಸನ್ನು ನಾವು ಇದರೊಳಗೆ ಸ್ಟಡಿ ಮಾಡಿದ್ವು. ನೆಕ್ಸ್ಟ್ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಸೊ ಟಿಲ್ ದೆನ್, ಥ್ಯಾಂಕ್ ಯು ವೆರಿ ಮಚ್.